ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಸ್ಟಾರ್ಟಪ್ ರಿಲೇಟೆಡ್ ನಾನಿವತ್ತು ವಿಡಿಯೋ ಮಾಡಕ್ಕೆ ಹೊರಟಿದ್ದೀನಿ. ಈ ಒಂದು ಸ್ಟಾರ್ಟಪ್ಪು ನಮ್ಮ ರೈತರಿಗೆ ಅವರ ಒಂದು ಆದಾಯವನ್ನು ದ್ವಿಗುಣಗೊಳಿಸಿದೆ, ಅಂದರೆ ಡಬಲ್ ಮಾಡಿದೆ. ಸೊ ಇದು ಎಸ್ಪೆಷಲಿ ಹೈನುಗಾರಿಕೆ ಸೆಕ್ಟರಲ್ಲಿ. ಸೊ ಬನ್ನಿ ಕೇಸ್ ಸ್ಟಡಿ ನೋಡೋಣ. ಲಾಸ್ಟ್ ಮಂತು ನಮ್ಮ ಒಂದು ಕ್ಲಾಸಲ್ಲಿ ರಿಸರ್ಚ್ ಪರ್ಸನ್ಸ್ ಬಂದಿದ್ರು. ಸೊ ಯಾರಪ್ಪ ಈ ರಿಸರ್ಚ್ ಪರ್ಸನ್ಸ್ ಅಂತಂದರೆ ಇವರು ಗೌರ್ಮೆಂಟ್ ಕಡೆಯಿಂದ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ರು. ಸೊ ನಾನೇನು ಮಾಡ್ತಿದ್ದಪ್ಪ ಕ್ಲಾಸಲ್ಲಿ ಅಂದರೆ ನಾನು ಅಗ್ರೋ ಸ್ಪೇಸ್ ರಿಲೇಟೆಡ್ ಒಂದು ಸ್ಟಡಿ ಮಾಡ್ತಿದ್ದೀನಿ. ಸೊ ಅಲ್ಲಿ ನಾನು ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸ್ ಅಟೆಂಡ್ ಆಗ್ತಿದ್ದೆ. ಸೊ ಅಂತಹ ಸಮಯದಲ್ಲೇ ಆ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ಸ್ ಬಂದಿದ್ರು. ಸೊ ಅವರು ಏನಕ್ಕಪ್ಪ ಬಂದಿದ್ರು ಅಂದರೆ ಈ ಒಂದು ಸೂಪರ್ ಅಪ್ಲಿಕೇಶನ್ ಮತ್ತು ಅಪ್ಲಿಕೇಶನ್ ಓರಿಯೆಂಟೆಡ್ ರೈತರಿಗೆ ಒಂದು ಸೂಪರ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಇನ್ಪುಟ್ನ ತಗೊಳ್ಳೋಕೆ ಬಂದಿದ್ರು. ಸೊ ಅಂಥ ಸಮಯದಲ್ಲಿ ನಾವು ಆ ಕ್ಲಾಸಲ್ಲಿ ಒಳ್ಳೆ ಇನ್ಪುಟ್ಸ್ನೇ ಕೊಟ್ಟಿದ್ದಾರೆ. ಆ್ಯಸ್ ಎ ಫಾರ್ಮರ್ ಕಮ್ ಟೆಕ್ನಾಲಜಿ ಒಂದು ಸ್ವಲ್ಪ ಗೊತ್ತಿರೋನಾಗಿ ನಾನು ಒಂದು ಸ್ವಲ್ಪ ಇನ್ಪುಟ್ಸನ್ನು ಕೊಟ್ಟಿದ್ದೆ. ಸೊ ಅದಾದ ನಂತರ ಅಲ್ಲಿ ಒಬ್ಬ ಮೇಡಮ್ ಇದ್ಕೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ರಿಲೇಟೆಡ್ ಹಂಗೆ ಬರ್ತಾ ಬರ್ತಾ ಅಕ್ಷಯ್ ಕಲ್ಪ ಅಂತ ಒಂದು ಹೆಸರು ಕೇಳಿಸ್ತು ನನಗೆ. ಸೊ ನಾನು ಅಕ್ಷಯ್ ಕಲ್ಪ ಏನಪ್ಪ ಇದು ಆರ್ಗ್ಯಾನಿಕ್ ಮಿಲ್ಕ್ ಅಂತ ಮೇಡಮ್ಮು ತುಂಬಾ ಹೇಳಿದೆ ಅದ್ರ ಬಗ್ಗೆ. ಸೊ ನಾನಲ್ಲಿ ಒಂದು ಸ್ವಲ್ಪ ಫ್ಲ್ಯಾಶ್ ಆಯಿತು ಒಂದು ಆರ್ಗ್ಯಾನಿಕ್ ಫಾರ್ಮ್ಸ್ ರಿಲೇಟೆಡ್. ಆ ಸೆಷನ್ ಮುಗೀತು, ಅವ್ರಿಗೆ ಇನ್ಪುಟ್ಸನ್ನು ನಾವು ನಮ್ಗೆ ಗೊತ್ತಿದ್ದಷ್ಟು ತಿಳಿಸ್ಕೊಟ್ವೆ. ಯಾವ ರೀತಿ ನಾವು ಸೂಪರ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಿ ಫಾರ್ಮರ್ಸ್ಗೆ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋ ರೀತಿಯಲ್ಲಿ ಯಾವ ರೀತಿ ನಾವು ಸಕ್ಸಸ್ ಕಾಣ್ಬೋದು ಅಂತ ಒಂದು ಫಾರ್ಮರ್ಸ್ ಕಡೆಯಿಂದನೂ ಕೆಲವೊಂದು ಟೆಕ್ ಕಡೆಯಿಂದನೂ ಕೆಲವೊಂದು ಇನ್ಪುಟ್ಸನ್ನು ಕೊಟ್ವೆ. ಸೊ ಅದು ಅಲ್ಲಿಗೆ ಮುಗೀತು. ಸೊ ಈ ಒಂದು ಅಕ್ಷಯ್ ಕಲ್ಪ ಅಂತ ಒಂದು ಹೆಸರು ನನಗೆ ಮೈಂಡಲ್ಲೇ ಇತ್ತು. ಸೊ ಅದಾದ ನಂತರ ರೀಸೆಂಟಾಗಿ ಲಾಸ್ಟ್ ವೀಕಲ್ಲಿ ನಾನೊಂದು ಗ್ಲೋಬಲ್ ಸ್ಟಾರ್ಟಪ್ ಸಮ್ಮಿಟ್ ಅಂತ ಇತ್ತು. ಸೊ ಅಲ್ಲಿ ಅಟೆಂಡ್ ಆದಾಗ ಆ ಅಕ್ಷಯ್ ಕಲ್ಪ ಫೌಂಡರ್ ಬಂದುಬಿಟ್ಟು ಅಲ್ಲಿ ಸ್ಪೀಕರ್ ಆಗಿದ್ರು. ಸೊ ಆ ಒಂದು ಸ್ಪೀಕರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಯಾರಪ್ಪ ಅಂತಲೂ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್. ದೆನ್ ಲೇಟರ್ ಅವರು ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಿದ್ರೆ ಅಕ್ಷಯ್ ಕಲ್ಪ ಫೌಂಡರ್ ಅಂತ ಕಾಣಿಸ್ತು. ದೆನ್ ನಾನು ರಿಯಲೈಸ್ ಆದೆ, ಸೊ ಏನೋ ಒಂದಿದೆ ಇದು ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಏನು ಈ ಒಂದು ಆರ್ಗ್ಯಾನಿಕ್ ಫಾರ್ಮ್ಸು ಮತ್ತು ಆರ್ಗ್ಯಾನಿಕ್ ಮಿಲ್ಕು ಯಾಕೆ ಇಷ್ಟೊಂದು ಡಿಫ್ರೆಂಟಾಗಿ ಮಾಡ್ತಿದ್ದಾರೆ, ಏನು ಮಿಲ್ಕಲ್ಲೂ ಆರ್ಗ್ಯಾನಿಕ್ಕು ಇನ್ಆರ್ಗ್ಯಾನಿಕ್ಕು ಅಂತ ಇರುತ್ತಾ ಅನ್ನೋದು ಅಂದರೆ ಅಲ್ಲಿ ಡಿಸ್ಕಷನು ನಡೀತಿತ್ತು ಮತ್ತು ನನಗೆ ಅಲ್ಲೊಂದು ಸ್ವಲ್ಪ ಇನ್ಪುಟ್ಸು ಸಿಕ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ. ಸೊ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಮನೆಗೆ ಬಂದು ರಿಸರ್ಚ್ ಮಾಡಿ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಏನು ಈ ಒಂದು ಅಕ್ಷಯ್ ಕಲ್ಪ ನಿಜವಾಗ್ಲೂ ಆರ್ಗ್ಯಾನಿಕ ಮತ್ತು ಯಾವ ರೀತಿ ಈ ಒಂದು ಬಿಸ್ನೆಸ್ ಸಸ್ಟೈನಬಲ್ ಆಗಿತ್ತು. ಮೋರ್ ದೆನ್ 14 ಇಯರ್ಸ್ ಅನ್ಕೊತೀನಿ. 14 ಇಯರ್ಸ್ 2010ನಲ್ಲಿ ಈ ಒಂದು ಅಕ್ಷಯ್ ಕಲ್ಪ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಹೆಂಗೆ ಸಕ್ಸಸ್ ಆಗಿ ಒಳ್ಳೆ ರೆವಿನ್ಯೂನ ಜನರೇಟ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ ಅನ್ನೋದು ನಡೀತಿದೆ ಅನ್ನೋದೇ ಈ ಒಂದು ವಿಡಿಯೋನ ಮಹತ್ವ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ. ನಾನು ನಿಮ್ಮ ಕಿಶೋರ್, ವೆಲ್ಕಮ್ ಟು ಮನಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ಆರ್ಗ್ಯಾನಿಕ್ ಹಾಲು ಮತ್ತು ನಾರ್ಮಲ್ ಹಾಲಿಗಿರುವಂತಹ ವ್ಯತ್ಯಾಸ ಈ ಒಂದು 1.5 to 2 ಮಿನಿಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ ಬಿಸ್ನೆಸ್ ಸ್ಟಾರ್ಟ್ಸ್ಗೆ ಹೋಗೋಣ. ಸೊ ಈ ಒಂದು ನಾರ್ಮಲ್ ಪ್ರೋಸೆಸ್ ಮಿಲ್ಕ್ ಹೆಂಗಿರುತ್ತೆ ಅಂದರೆ, ನಿಮಗೆ ಯಾವುದೋ ಒಬ್ಬ ರೈತ ಆತ ಹೋಗಿ ಹುಲ್ ತಗೊಂಡು ಬಂದು ಹಸುಗೆ ಹಾಕಿರ್ತಾನೆ. ಹಸು ಅದನ್ನು ತಿಂದು ನಾರ್ಮಲ್ ಆಗಿ ಮಿಲ್ಕ್ ಕೊಡುತ್ತೆ. ಅದನ್ನು ಹೆಣ್ಕೊಂಬಂದು ತೊಗೊಂಡೋಗಿ ಡೈರಿಗೆ ಹಾಕಿ ಅದಾದ ನಂತರ ಅಲ್ಲಿಂದ ಕೋಲ್ಡ್ ಸ್ಟೋರೇಜ್, ಅಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಥವಾ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ನಮಗೇನು ಕ್ವಾಂಟಿಟಿ ನೋಡ್ತಿದ್ವಿ, 1/2 ಲೀಟರ್ 1 ಲೀಟರ್ ಈ ರೀತಿಯಾದಂತಹ ಒಂದು ಪ್ಯಾಕೆಟ್ಸ್ ಆಗಿ ನಮಗೆ ಡೈಲಿ ಹೌಸ್ ಹೋಲ್ಡ್ ಫ್ರೆಶ್ ಆಗಿ ಮಾರ್ನಿಂಗ್ ಬಂದ್ಬಿಡುತ್ತೆ. ಸೊ ಇದು ನಿಮ್ಗೆಲ್ಲರಿಗೂ ತಿಳಿದಿರುವಂಥದ್ದು, ನನಗೂ ತಿಳಿದಿರುವಂಥ ನಾರ್ಮಲ್ ಪ್ರೋಸೆಸ್ಸು. ಸೊ ಏನು ಡಿಫ್ರೆನ್ಸ್ ಇದೆ ಈ ಒಂದು ಆರ್ಗ್ಯಾನಿಕ್ ಮಿಲ್ಕ್, ಎಸ್ಪೆಷಲಿ ಅಕ್ಷಯ್ ಕಲ್ಪ ಆರ್ಗ್ಯಾನಿಕ್ ಮಿಲ್ಕ್ಗೆ ಏನು ಡಿಫ್ರೆನ್ಸ್ ಇದೆ ನಾರ್ಮಲ್ ಮಿಲ್ಕ್ಗೂ ಇದಕ್ಕೂ ಅಂತಂದರೆ, ಸಿಂಪಲ್ ಸ್ಟಾರ್ಟಿಂಗ್ಸ್ ಟೈಮಲ್ಲಿ ಇವರು ಏನು ಮಾಡ್ತಾರಂದರೆ, ಸೊ ಆ ಒಂದು ಇಂಟರ್ವ್ಯೂಲ್ಲಿ ನಾನು ಕೇಳಿದ್ದೇನಪ್ಪ ಅಂದರೆ, ಒಬ್ಬ ಫಾರ್ಮನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಇವರು 2 ವರ್ಷ ಕಷ್ಟಪಟ್ಟರು ಅಂತ. 2010ರಲ್ಲಿ ಇವರು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ. 24 ಎಕರೆಯಲ್ಲಿ ಇವರೊಂದು ಫಾರ್ಮನ್ನು ರೆಡಿ ಮಾಡ್ಕೊಂಡು ಇವರೇ ಸ್ಟಾರ್ಟ್ ಮಾಡಿರ್ತಾರೆ 2010ರಲ್ಲಿ. ಅದಾದ ನಂತರ ಇವರೊಂದು ಹೊಸ ಫಾರ್ಮನ್ನು ಅಡಾಪ್ಷನ್ ಮಾಡ್ಕೋಬೇಕಾದ್ರೆ 2 ವರ್ಷ ಇಡುತ್ತಂತೆ ಇವರಿಗೆ. ಸೊ ಎಷ್ಟು ಡಿಫಿಕಲ್ಟಿ ಇದೆ ಈ ಒಂದು ಪ್ರೋಸೆಸ್, ಆರ್ಗ್ಯಾನಿಕ್ ಮಿಲ್ಕ್ ಪ್ರೋಸೆಸ್ ಅಂದರೆ ಆ ಒಂದು ಆರ್ಗ್ಯಾನಿಕ್ ಅನ್ನೋ ಒಂದು ಹೆಸರು ಬರಬೇಕಾದ್ರೆ ನಾವು ಎಷ್ಟು ವೆಯ್ಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ. ಸೊ ಇದರ ಪ್ರೋಸೆಸ್ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿಗೆ ಹಸುಗೆ ನೀಡುವಂತಹ ಒಂದು ಆ ಮೇವು ಏನಿದೆ, ಸೊ ಆ ಒಂದು ಮೇವಿನಿಂದಲೂ ಸಹ ಇವರು ತುಂಬಾ ಕಾನ್ಷಿಯಸ್ ಆಗಿ ನೋಡ್ಕೊತಾರೆ. ಸೊ ಆ ಒಂದು ಮೇವು ಬೆಳೆಯುವಂತಹ ಒಂದು ಸಾಯಿಲ್ ಏನಿದೆ, ಆ ಒಂದು ಸಾಯಿಲ್ನು ಸಹ ಆರ್ಗ್ಯಾನಿಕ್ ಮಾಡ್ತಾರೆ ಮೊದಲಿಗೆ. ಅದನ್ನು ಮಾಡಬೇಕಾದ್ರೆ ನಮಗೆ ವಿತಿನ್ 1 ವೀಕು 1 ಡೇಯಲ್ಲಿ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ. ಯಾಕೆಂದರೆ ಇಟ್ ಟೇಕ್ಸ್ ಟೈಮ್, ಇಟ್ಸ್ ಅ ಲಾಂಗ್ ಜರ್ನಿ ಅಂತಾರೆ ಅದನ್ನು. ಅದು ತುಂಬ ಲೆಂತಿ ಪ್ರೋಸೆಸ್ಸು. ಒಂದು ಸಾಯಿಲು ಏನಾದರೂ ಕೆಮಿಕಲ್ ಹಾಕಿದ್ದೀವಿ ಅಂದರೆ ಆ ಒಂದು ಸಾಯಿಲ್ಗೆ, ಅದನ್ನು ನಾವು ಆರ್ಗ್ಯಾನಿಕಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 2 ಇಯರ್ಸ್ ಬೇಕೇ ಬೇಕು. ಆ್ಯಸ್ ಎ ಫಾರ್ಮರ್ಸ್ ಚೆನ್ನಾಗಿ ನನಗೂ ಒಂದು ಸ್ವಲ್ಪ ಐಡಿಯಾ ಇದೆ, ಈ ಒಂದು ಆರ್ಗ್ಯಾನಿಕ್ ಪ್ರೋಸೆಸ್ನು ಇಷ್ಟೊಂದು ಟೈಮ್ ತಗೊಳ್ಳತ್ತೆ. ಸೊ ನಿಮಗೇನೋ ಸುಮ್ಮನೆ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಸೇಲ್ ಮಾಡೋಕ್ಕಾಗಲ್ಲ, ಅಥವಾ
ಯಾವುದೇ ಒಂದು ಫಾರ್ಮರು ಈತಿನ ಆರ್ಗಾನಿಕ್ ಅಂತ ಹೇಳ್ಬಿಟ್ಟು ನಿಮಗೆ ಅಥವಾ BMC ಮುಖಾಂತರ ಅಥವಾ ಅವರಿಗೆ ಸೇಲ್ ಮಾಡೋಕ್ಕೂ ಆಗೋದಿಲ್ಲ. ಅದು ಕಂಪ್ಲೀಟ್ಲಿ ಟೆಸ್ಟಲ್ಲಿ ನಮಗೆ ರೆಪ್ಲಿಕೇಟ್ ಆಗಿಬಿಡುತ್ತೆ. ಸೊ ಈ ಒಂದು ಸ್ಟೇಜ್ ಏನಿದೆ, ಸಾಯಿಲ್ ಸ್ಟೇಜಿಂದನೇ ಅವರು ಪ್ರಿಕಾಷನ್ಸ್ನ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಆರ್ಗ್ಯಾನಿಕ್ ಮೆನ್ಯೂರೇ ಆಗಿರಲಿ ಮತ್ತು ಅದಕ್ಕೆ ಬೇಕಿರುವಂತಹ ಆರ್ಗ್ಯಾನಿಕ್ ರಿಲೇಟೆಡ್ ಸಾವಯವ ಗೊಬ್ಬರಗಳನ್ನೇ ಆಗಿರಲಿ, ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಒಂದು ಕೆಮಿಕಲ್ ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸ್ನ ಅವರು ಅಪ್ಲೈ ಮಾಡೋದಿಲ್ಲ ಆ ಒಂದು ಹಸು ತಿನ್ನುವಂತಹ ಮೇವಿಗೆ. ಅಲ್ಲಿಂದನೇ ಆರ್ಗ್ಯಾನಿಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕಟಾವು ಮಾಡ್ಕೊಂಬಂದು ಹಸುಗೆ ಹಾಕಿದ ನಂತರ ಸೊ ಅವರು ಹಾಲು ಹಿಂಡುವ ವಿಧಾನ ಏನಂದರೆ ಅದು ಕಂಪ್ಲೀಟ್ಲಿ ಮಿಷನರಿ ಇರುತ್ತೆ. ಸೊ ಯಾವುದೇ ರೀತಿಯಾದಂತಹ ಮ್ಯಾನ್ಯುವಲ್ ಪ್ರೋಸೆಸ್ ಇರೋದಿಲ್ಲ. ಅದರ ಮುಖಾಂತರ ಸಹ ನಾವು ಹೈಜೀನನ್ನು ಮೇಂಟೈನ್ ಮಾಡಿಕೊಂಡು ಅಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾ ತಗೊಳ್ಳದೆ ಆ ರೀತಿ ಅಲ್ಲಿ ಮೇಂಟೈನ್ ಮಾಡ್ಕೊತಾರೆ. ಸೊ ಅದಾದ ನಂತರ ಅವರು ಆ ಒಂದು ಮಿಲ್ಕನ್ನು ಏನು ಒಂದು ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ ಅದನ್ನು ಕಡಿಮೆ ಮಾಡ್ತಾರೆ. ಸಮ್ವೇರ್ ಅರೌಂಡ್ 4 ಸೆಲ್ಸಿಯಸ್ ಡಿಗ್ರಿಗೆ ಅದನ್ನು ತರಿಸ್ತಾರೆ. ಸೊ ಅಲ್ಲಿ ಆ ಒಂದು ಕೋಲ್ಡ್ ಅನ್ನೋದು ಅಂದರೆ ಆ ಮಿಲ್ಕ್ ಅನ್ನೋದು ಚಿಲ್ಡ್ ಆಗಿ ಸೊ ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ನ ಬಿಲ್ಡ್ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ಸು ನಾರ್ಮಲ್. ಇನ್ನು ಏನು ಎಸ್ಪೆಷಲಿ ಇನ್ನೂ ಕೇರ್ ತಗೊಳ್ಳೋದು ಏನು ಅಂತಾರೆ ಈ ಒಂದು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಮಿಲ್ಕ್ ಅವ್ರು ಅಂದರೆ, ಇವರು ಈ ಒಂದು ಮೆಡಿಸಿನ್ ಕೊಡುವಂತಹ ವಿಧಾನದಲ್ಲಿ ಆಗಿರಲಿ, ಅಂದರೆ ಹಸುಗೇನಾದರೂ ಒಂದು ರೋಗ ಬಂದರೆ ಅದಕ್ಕೆ ಮೆಡಿಸಿನ್ ಕೊಡುವಂತಹ ವಿಧಾನದಲ್ಲಿ ಆಗಿರಲಿ, ಮತ್ತು ಅದಾದ ನಂತರ ಅವರು PMC ಅಂತ ಒಂದು ಪ್ರಾಜೆಕ್ಟ್ ಟೈಪ್ ಅವರು ಒಬ್ಬ ಫಾರ್ಮರ್ಗೆ ಕೊಡ್ತಾರೆ. ಅಲ್ಲಿ ಸುಮಾರು 15ರಿಂದ 20 ಜನ ರೈತರು ಬಂದು ಅಲ್ಲಿ ಹಾಲಾಗ್ತಾರೆ. ಆ ಒಂದು ಕೇಂದ್ರದಲ್ಲಿ BMC ಅನ್ನೋ ಒಂದು ಕೇಂದ್ರದಲ್ಲೂ ಸಹ ಅವರು ಈ ಒಂದು ಹೈಜೀನನ್ನು ಮೇಂಟೈನ್ ಮಾಡೋಗಿರಲಿ, ಅಲ್ಲಿ ವಿವಿಧ ರೀತಿಯಾದಂತಹ ಟೆಸ್ಟ್ಗಳು ಮಾಡೋ ಮುಖಾಂತರವಾಗಿರಲಿ ಅವರು ಈ ಒಂದು ಆರ್ಗ್ಯಾನಿಕ್ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಸೊ ಈ ನಿಮಗೆ ಗೊತ್ತಿರುತ್ತೆ ಏನು ಡಿಫ್ರೆನ್ಸು ಬಿಟ್ವೀನ್ ಆರ್ಗ್ಯಾನಿಕ್ ಮಿಲ್ಕ್ ಆ್ಯಂಡ್ ನಾರ್ಮಲ್ ಮಿಲ್ಕ್. ನಾರ್ಮಲ್ ಮಿಲ್ಕಲ್ಲಿ ಒಬ್ಬ ರೈತ ನಿಮಗೆ ಫರ್ಟಿಲೈಸರ್ಸ್ನ ಆಗಿರ್ಬೋದು, ಪೆಸ್ಟಿಸೈಡ್ಸ್ನ ಹೊಡೆದಿರ್ಬೋದು. ಆದರೆ ಈ ಒಂದು ನಾರ್ಮಲ್ ಮಿಲ್ಕ್ಗೂ ಆರ್ಗ್ಯಾನಿಕ್ ಮಿಲ್ಕು ಕಂಪೇರ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದನ್ನು ನೀವು ಡ್ರಿಂಕ್ ಮಾಡಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ದ ಪ್ರೈಸಿಂಗ್, ನಮಗೆ ಆ ಒಂದು ಪ್ರೈಸಿಂಗ್ ಅನ್ನೋದು ನಿಮಗೆ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ನಾರ್ಮಲ್ ಒಂದು ಮಿಲ್ಕ್ ಬಂದುಬಿಟ್ಟು ನಿಮಗೆ ಸಮ್ವೇರ್ ಅರೌಂಡ್ 50 ರೂಪೀಸ್ ಬೀಳ್ಬೋದು. ಈ ಒಂದು ಆರ್ಗ್ಯಾನಿಕ್ ಮಿಲ್ಕು ಮೋರ್ ದೆನ್ 90 ರೂಪೀಸ್ ಬೀಳುತ್ತೆ. ಸೊ ಸಮ್ವೇರ್ ಅರೌಂಡ್ 80ಇಂದ ಸ್ಟಾರ್ಟ್ ಆಗ್ಬೋದು ಮೇ ಬಿ. ಸೊ ಸ್ಟಾರ್ಟಿಂಗ್ ಪ್ರೈಸು 90ವರೆಗೂ ಇದೆ. ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು ಪ್ರೈಸ್ ಡಿಫ್ರೆನ್ಸಿಯೇಷನ್ನು. ಸೊ ಇನ್ನು ಬಿಸ್ನೆಸ್ ಕೇಸ್ ಸ್ಟಡಿಗೆ ಬರೋದಾದರೆ, ಇವರು 2010ರಲ್ಲಿ ತಮ್ಮ ಶಶಿಕುಮಾರ್ ಅಂತ ಫೌಂಡರ್ ಹೆಸರು ಬಂದುಬಿಟ್ಟು, ಈ ಶಶಿಕುಮಾರ್ ಸರ್ ಅವರು 2010ರಲ್ಲಿ ತಮ್ಮ ಜಾಬನ್ನು ಬಿಟ್ಟು 24 ಎಕರೆಯಲ್ಲಿ ಒಂದು ಫಾರ್ಮನ್ನು ಸ್ಟಾರ್ಟ್ ಮಾಡ್ತಾರೆ. ಅದರ ಹೆಸರೇ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಫಾರ್ಮ್ ಅಂತ. ಸೊ ಈ ಒಂದು ಆರ್ಗ್ಯಾನಿಕ್ ಫಾರ್ಮ್ ಮುಖಾಂತರ ಇವರು ಅವರದೇ ಆದಂತಹ ಒಂದು ಹಾಲನ್ನು ಸಿಗುತ್ತೆ, ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಎಂಟೈರ್ ಬ್ಯಾಂಗ್ಳೂರ್ ನೆಟ್ವರ್ಕಲ್ಲಿ. ಸೊ ಇವರು ಎಕ್ಸ್ಟರ್ನಲ್ ಫಾರ್ಮರ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ನೋಡಿದಾಗ ಇವ್ರಿಗೆ ಸುಮಾರು 2 ವರ್ಷ ಇಡುತ್ತೆ ಒಬ್ಬ ಆರ್ಗ್ಯಾನಿಕ್ ಫಾರ್ಮರ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ, ಅಥವಾ ಅವರ ಒಂದು ಫಾರ್ಮ್ಗೆ. ಅಂದರೆ ಈಗ ಆಲ್ರೆಡಿ ಅವ್ರದ್ದು ನಡೀತಿದೆ, ಆ್ಯಸ್ ಯೂಶುವಲಾಗಿ ನಡ್ಕೊಂಡು ಹೋಗ್ತಿದೆ. ಏನು ಬಿಸ್ನೆಸ್ ಇದೆಯೋ, ಆರ್ಗ್ಯಾನಿಕ್ ಫಾರ್ಮ್ ಬರ್ತಿದೆ, ಮಿಲ್ಕ್ ಬರ್ತಿದೆ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ. ಅಂದರೆ ಎಕ್ಸ್ಟರ್ನಲ್ ಫಾರ್ಮರ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸುಮಾರು 2 ವರ್ಷ ಇವ್ರಿಗೆ ಒಂದು ಕ್ಲೈಂಟ್ನ ಅಥವಾ ಒಂದು ಫಾರ್ಮರ್ನ ತಗೊಳ್ಳಿಕ್ಕೆ ಹಿಡಿಸುತ್ತೆ. ಸೊ ಎಷ್ಟು ಡಿಫಿಕಲ್ಟೀಸ್ ಇದೆ ಅಂತ ಇಲ್ಲಿ ನಾವು ಚೆಕ್ ಮಾಡ್ಬೋದು. ಎಷ್ಟು ಟೈಮ್ ತಗೊಂಡಿದೆ ಒಬ್ಬ ಫಾರ್ಮರ್ಗೆ, ಎಷ್ಟು ಟೈಮ್ ತಗೊಂಡಿದೆ ಇದು ಅಂತ. ಸೊ ಈಗ ಕರೆಂಟ್ಲಿ ಇವರು 10,000 ಫಾರ್ಮರ್ಸ್ ಜೊತೆ ವರ್ಕ್ ಮಾಡ್ತಿದ್ದಾರೆ ಆರ್ಗ್ಯಾನಿಕ್ ರಿಲೇಟೆಡು. ಸೊ ಗುಡ್ ರಿಸಲ್ಟ್ಸ್ ಬರ್ತಿದೆ. ಆಲ್ ದ ಬೆಸ್ಟ್ ಟು ದ ಅಕ್ಷಯಕಲ್ಪ. ಸೊ ದೆನ್ ಕಮ್ ಟು ಅನದರ್ ಪಾರ್ಟ್. ಈಗ ಎಂಟೈರ್ ಸೌತ್ ಇಂಡಿಯಾದಲ್ಲಿ ಇವರು ಪ್ರೆಸೆನ್ಸನ್ನು ಇಟ್ಟಿದ್ದಾರೆ. ಸೊ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಬ್ಯಾಂಗ್ಳೂರಲ್ಲಿ, ದೆನ್ ಚೆನ್ನೈ, ಹೈದ್ರಾಬಾದ್, ಈಗ 3 ಲೊಕೇಶನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಇನ್ನು ಮುಂಬೈಯಲ್ಲೂ ಸಹ ಇವರೊಂದು ಪ್ಲ್ಯಾಂಟ್ನ ಓಪನ್ ಮಾಡಲಿಕ್ಕೆ ಇವರು ಪ್ರೋಸೆಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಈ ಕಂಪ್ನಿ ರಿಲೇಟೆಡು. ಸೊ ಅವರೊಂದು ರೆವಿನ್ಯೂ ರಿಲೇಟೆಡ್ ಬರಬೇಕಾದ್ರೆ, ಸೊ ಇವರು ಒಂದು ರೆವಿನ್ಯೂ ಅಲ್ಲಿ ಮೋರ್ ದೆನ್ 100 crores ಪ್ರಾಫಿಟನ್ನು ಸಹ, ಆಪ್ರೇಟಿಂಗ್ ಪ್ರಾಫಿಟನ್ನು ಇವರು ಶೋ ಮಾಡ್ತಿದ್ದಾರೆ. ಸೊ ಇದು ನಾವು ರಿಮಾರ್ಕಬಲ್ ಅಂತ ಹೇಳ್ಬೋದು. ಓವರ್ ಎ ಪೀರಿಯಡ್ ಆಫ್ 14 ಇಯರ್ಸು ಇವರು ಈ ಒಂದು ಬಿಸ್ನೆಸ್ಸಲ್ಲಿ ರೆವಿನ್ಯೂನ ಜನ್ರೇಟ್ ಮಾಡಿದ್ದಾರೆ. ಆರ್ಗ್ಯಾನಿಕ್ ಬಿಸ್ನೆಸ್ಸಲ್ಲಿ ರೆವಿನ್ಯೂನ ಜನ್ರೇಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ, ಬಿಕಾಸ್ ಆಫ್ ಓನ್ಲಿ ದ ಪ್ರೈಸಿಂಗ್. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅನ್ನೋದು ಪ್ರೈಸಿಂಗ್ ಅನ್ನೋದು ಡಬಲ್ ಇರುತ್ತೆ. ನೀವು ನಾರ್ಮಲ್ 1 kg ಬೀನ್ಸ್ ಅಥವಾ 1 kg ಟೊಮ್ಯಾಟೊ ತೊಗೊತಿದ್ದೀರ ಅಂದರೆ 1 kg ಟೊಮ್ಯಾಟೊ 30 ರೂಪೀಸ್ ಆದರೆ ಆರ್ಗ್ಯಾನಿಕ್ ಟೊಮ್ಯಾಟೊಸ್ ನಿಮಗೆ ಸಮ್ವೇರ್ ಅರೌಂಡ್ ಮೋರ್ ದೆನ್ 60 ರೂಪೀಸ್ ಇರುತ್ತೆ. ಸೊ ಈ ಒಂದು ಪ್ರೈಸಿಂಗ್ ನೋಡಿ ತುಂಬಾ ಭಯ ಬೀಳ್ತಾರೆ ಜನ, ತಗೊಳ್ಳಿಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಆದರೆ ಕೆಲವೊಂದು ಜನ ಲೈಕ್ ಅಬೋವ್ ದ ಮಿಡಲ್ ಕ್ಲಾಸ್ ಪೀಪಲ್, ದೇ ಪರ್ಚೇಸಿಂಗ್ ಅಂದರೆ ಅವರ ಒಂದು ಲೈಫ್ ರಿಲೇಟೆಡ್ ಮ್ಯಾಟರ್ ಅಲ್ವಾ. ಸೊ ಈ ಒಂದು ಹಾಲ್ ಅನ್ನೋದು
ಯಾರು ಪ್ರತಿಯೊಂದು ಮನೆಯಲ್ಲೂ ಸಹ ಈ ಒಂದು ಹಾಲು ಕುಡಿಯೋದು ತುಂಬಾ ಕಾಮನ್ ವಿಷಯ ಆಗಿಬಿಟ್ಟಿದೆ. ಸೊ ನಮ್ಮ ಒಂದು ಡೈಲಿ ಪ್ರೋಟೀನ್ ಎಲ್ಲಿಂದ ಬರುತ್ತೆ ಅಂದರೆ ಹಾಲಿನಿಂದನೇ ಅಂತ ನಾವು ಹೇಳ್ತೀವಿ. ಸೊ ಇದರಿಂದ ಈ ಒಂದು ಅಕ್ಷಯಕಲ್ಪಕ್ಕೆ ನಾವು ಇಲ್ಲಿ ಸಮ್ವೇರ್ ಅರೌಂಡ್ 100 crores to 500 crore ಆಪರೇಟಿಂಗ್ ರೆವೆನ್ಯೂ ಬರ್ತಿದೆ. ಸೊ ಇವರು ಓವರ್ ದ ಪೀರಿಯಡ್ ಆಫ್ 14 yearsಇಂದ ಈ ಒಂದು ರಿಮಾರ್ಕಬಲ್ ಅಚೀವ್ಮೆಂಟನ್ನು ಮಾಡಿದ್ದಾರೆ ಕನ್ಸಿಸ್ಟೆನ್ಸಿಯಿಂದ. ಸೊ ಈಗ ನಾವು ಆರ್ಗ್ಯಾನಿಕ್ ರಿಲೇಟೆಡು ನಾವು ಏನಾದರೂ ಮಿಲ್ಕ್ ಪ್ರಾಡಕ್ಟ್ ನೋಡ್ತಿದ್ವಿ ಅಂದರೆ ಇದು ಒನ್ ಆಫ್ ದ ಆಪ್ಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದೇ ಇರೋದು. ನಾನು ರಿಸರ್ಚ್ ಮಾಡಿದ್ದೀನಿ, ಕೆಲವೊಂದಿದೆ, ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಅವ್ರು ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾರೆ. ಬಟ್ ಅಕ್ಷಯಕಲ್ಪ ಅನ್ನೋದು ಪ್ರೀಮಿಯಂ ಬ್ರ್ಯಾಂಡ್ ಇದೆ. ಸೊ ಎಲ್ಲ ಒಂದು ಲೈಕ್ ಅಪಾರ್ಟ್ಮೆಂಟ್ಸಿಂದ ಹಿಡಿದು ಕೆಲವೊಂದು ನೀಶ್ ಕ್ಲೈಂಟ್ಸು ತುಂಬಾ ಇದ್ದಾರೆ ಈ ಒಂದು ಅಕ್ಷಯಕಲ್ಪಗೆ. ಸೊ ಮಿಡಲ್ ಕ್ಲಾಸ್ ಪರ್ಸನ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರೈಸಿಂಗ್ ಅನ್ನೋದು ನಾವು ಕಂಪೇರ್ ಮಾಡಿಕೊಂಡ್ರೆ ನಾರ್ಮಲ್ ಮಿಲ್ಗೂ ಇದಕ್ಕೂ ಆಲ್ಮೋಸ್ಟ್ 2x ಇರುತ್ತೆ. ಸೊ ಈ ಒಂದು 2x ಇರೋ ಕಾರಣದಿಂದ ಇವರು ಎಕ್ಸ್ಪ್ಯಾನ್ಷನ್ ಅನ್ನೋದು ತುಂಬಾ ಚಿಂತಾಜನಕ. ಯಾಕೆಂದರೆ ಜನ ಈಗ ಪ್ರೈಸಿಂಗ್ ಸೆನ್ಸಿಟಿವ್ ಮಾರ್ಕೆಟ್ ಆಗಿಬಿಟ್ಟಿದೆ ನಮ್ಮ ಇಂಡಿಯಾ. ಸೊ ಆ ಕಾರಣದಿಂದ ಇವರು ಆಲ್ಮೋಸ್ಟ್ ಎಲ್ಲ ಒಂದು ಲೈಕ್ ನೀಶ್ ಕ್ಲೈಂಟ್ಸ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ದಟ್ಸ್ ಗುಡ್. ಬಟ್ ಮಿಡಲ್ ಕ್ಲಾಸ್ಗೂ ಒಂದು ರೀತಿಯಾದಂತಹ ಒಂದು ಪ್ರೈಸಿಂಗನ್ನು ಡ್ರಾಪ್ ಮಾಡಿ ಕೊಡೋದಾದರೆ ಇದು ತುಂಬಾ ಹಿಟ್ ಆಗುತ್ತೆ. ಸೊ ನೀವೇನಾದರೂ ಈ ಒಂದು ಫಾರ್ಮ್ ಏನಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಇದು ತುಮಕೂರು ಡಿಸ್ಟಿಕಲ್ಲಿದೆ. ನೀವೇನಾದರೂ ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡಿ, ನೀವೇನಾದರೂ ಕನ್ಸ್ಯೂಮ್ ಮಾಡೋಂಗಿದ್ರೆ ಈ ಒಂದು ಅಕ್ಷಯಕಲ್ಪ ಮಿಲ್ಕ್ ಅನ್ನೋದು ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟೇ ಗೈಸ್. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಯಾವ ರೀತಿ ಈ ಒಂದು ಆರ್ಗ್ಯಾನಿಕ್ ಫಾರ್ಮ್ಸ್ ರಿಲೇಟೆಡ್ ಎಕನಾಮಿಕ್ಸ್ ಇರುತ್ತೆ, ಸೊ ಯಾವ ರೀತಿ ಸ್ಕೇಲ್ ಅಪ್ ಮಾಡಬೇಕು ಆರ್ಗ್ಯಾನಿಕ್ ಫಾರ್ಮ್ಸು ಅಂತ ಏನಾದರೂ ಚಿಂತೆ ಮಾಡ್ತಿದ್ರೆ ಸೊ ಇವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವ್ರಿಗೆ ಮೋಟಿವ್ ಆಗಿರುತ್ತೆ. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ತುಂಬಾ ಸ್ಫೂರ್ತಿ ನೀಡಿದಂಗೆ ಇರುತ್ತೆ. ನಿಮಗೆ ಮುಂಬರುವ ದಿನಗಳಲ್ಲಿ ಒಳ್ಳೆ ರೀತಿಯಾದಂತಹ ಬಿಸ್ನೆಸ್ ಕೇಸ್ ಸ್ಟಡೀಸು ಕನ್ನಡದಲ್ಲಿ ಮಾಡಿಕೊಡ್ತಾ ಇರ್ತೀವಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.